ದರ್ಶನ್ ಉಪ್ಪಿ ಅನಾಥರು ಬಂದು 18 ವರ್ಷ ಪೂರ್ಣ. ಖುಷಿ ಹಂಚಿಕೊಂಡ ಡೈರೆಕ್ಟರ್ ಸಾಧು ಕೋಕಿಲ. ಹಾಸ್ಯ ನಟ ನಿರ್ದೇಶಕ ಸಾಧು ಕೋಕಿಲ ತಮ್ಮ ಅನಾಥರು ಚಿತ್ರವನ್ನ ನೆನಪಿಸಿಕೊಂಡಿದ್ದಾರೆ. 2007 ಸೆಪ್ಟೆಂಬರ್ 13ರಂದು ಈ ಚಿತ್ರ ಎಲ್ಲೆಡೆ ರಿಲೀಸ್ ಆಗಿತ್ತು. ಉಪೇಂದ್ರ ದರ್ಶನ್ ಅಭಿನಯದ ಈ ಚಿತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಕೂಡ ಇದ್ದಾರೆ. ಸಾಧು ಕೋಕಿಲ ಅವರೇ ಸಂಗೀತ ಕೊಟ್ಟಿರೋ ಈ ಚಿತ್ರವನ್ನ ಸಾಧು ಅವರೇ ಡೈರೆಕ್ಷನ್ ಮಾಡಿದ್ರು. ಈ ಚಿತ್ರ ಬಂದು 18 ವರ್ಷ ಕಳೆದಿದೆ. ಹಾಗಾಗಿ ಸಾಧು ಈಗ ಈ ಚಿತ್ರದ ಬಗ್ಗೆ ಬರೆದುಕೊಂಡಿದ್ದಾರೆ. ಅನಾಥರು ಸಿನಿಮಾ ಕಳೆದ 18 ವರ್ಷದ ಹಿಂದೆ ಬಂದಿತ್ತು. ಅಂತಹ ಈ ಚಿತ್ರದಲ್ಲಿ ಉಪೇಂದ್ರ ಅಭಿನಯಿಸಿದ್ರು, ದರ್ಶನ್ ನಟಿಸಿದ್ರು. ದರ್ಶನ್ ಮತ್ತು ಉಪೇಂದ್ರ ಅಭಿನಯ ಈ ಚಿತ್ರಕ್ಕೆ ಆತ್ಮವೇ ಆಗಿತ್ತು ಅಂತಲೂ ಸಾಧು ಕೋಕಿಲ ಬರೆದುಕೊಂಡಿದ್ದಾರೆ. ಹಾಗೆ ಸಾಧು ಬರೆದಿರೋ ಆ ಕನ್ನಡದ ಸಾಲುಗಳು ಈ ರೀತಿ ಇವೆ. ಅನಾಥರು ಸಿನಿಮಾಗೆ 18 ವರ್ಷಗಳು. ನಾನು ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕನಾಗಿ ಮರೆಯಲಾಗದ ಅನುಭವ. ಉಪೇಂದ್ರ ಅವರ ಅದ್ಭುತ ಅಭಿನಯ ಹಾಗೂ ದರ್ಶನ್ ಅವರ ಸಮರ್ಪಣೆ ಚಿತ್ರದ ಆತ್ಮ ಅಂತ ಬರೆದುಕೊಂಡಿದ್ದಾರೆ. ಅನಾಥರು ಚಿತ್ರವನ್ನ ಸಾಧು ಕೋಕಿಲ ಡೈರೆಕ್ಷನ್ ಮಾಡಿದ್ದಾರೆ. ಚಿತ್ರಕಥೆ ಕೂಡ ಇವರೇ ಮಾಡಿದ್ದಾರೆ. ಸಂಗೀತವನ್ನು ಇವರೇ ಮಾಡಿದ್ದಾರೆ. ಆದ್ರೆ ಡೈಲಾಗ್ ಹಾಗೂ ಲಿರಿಕ್ಸ್ ಅನ್ನ ತುಷಾರ್ ರಂಗನಾಥ್ ಬರೆದಿದ್ದಾರೆ. ಸೆಪ್ಟೆಂಬರ್ 13, 2007ರಲ್ಲಿಯೇ ಈ ಚಿತ್ರ ರಿಲೀಸ್ ಆಗಿತ್ತು. ಈ ಒಂದು ಲೆಕ್ಕದಂತೆ ಈ ಸಿನಿಮಾ ಬಂದು ಇದೀಗ 18 ವರ್ಷ ಆಗಿದೆ. ಈ ಹಿನ್ನೆಲೆಯಲ್ಲಿಯೇ ಸಾಧು ಕೋಕಿಲ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈ ಚಿತ್ರದ ಬಗ್ಗೆ ಬರೆದುಕೊಂಡಿದ್ದಾರೆ. ಖುಷಿನೂ ಹಂಚಿಕೊಂಡಿದ್ದಾರೆ. ಸಾಧು ಕೋಕಿಲ ತಮ್ಮ ಈ ಚಿತ್ರದ ಬಗ್ಗೆ ಬರೆದುಕೊಂಡಿದ್ದಾರೆ. ಇದನ್ನ ನೋಡಿದವರು ಮೆಚ್ಚಿಕೊಂಡಿದ್ದಾರೆ. ಕಾಮೆಂಟ್ ಬಾಕ್ಸ್ ಅಲ್ಲೂ ತಮ್ಮ ಅಭಿಪ್ರಾಯ ಬರೆದುಕೊಂಡಿದ್ದಾರೆ. ದರ್ಶನ್ ಅವರಿಗೆ ಸಿನಿಮಾ ಮಾಡಿರೋದು ಖುಷಿನೇ ಇದೆ. ನಿಮ್ಮ ಸಂಗೀತವನ್ನ ಮೆಚ್ಚಿಕೊಳ್ಳುವ ಅಭಿಮಾನಿಗಳಿದ್ದಾರೆ. ನಿಮ್ಮ ನಿರ್ದೇಶನ ಹಾಗೂ ಸಂಗೀತದಲ್ಲಿ ದರ್ಶನ್ ಅವರಿಗೆ ಮತ್ತೊಂದು ಸಿನಿಮಾ ಮಾಡಿ ಅಂತಲೂ ಸಲಹೆ ಕೊಟ್ಟಿದ್ದಾರೆ. ಅನಾಥರು ಚಿತ್ರದ ಬಗ್ಗೆನೂ ಇತರರು ಇಲ್ಲಿ ಒಳ್ಳೆ ಮಾತುಗಳನ್ನೇ ಬರೆದಿದ್ದಾರೆ. ಅನಾಥರು ಸಿನಿಮಾ ಕನ್ನಡದ ಸಿನಿಮಾ ಅಲ್ಲ ಬಿಡಿ. ತಮಿಳಿನಲ್ಲಿ ಬಂದ ಪಿತಾ ಮಗನ್ ಚಿತ್ರದ ರಿಮೇಕ್ ಇದಾಗಿತ್ತು. ಉಪೇಂದ್ರ ಮಾಡಿರೋ ರೋಲ್ ಅನ್ನ ತಮಿಳಿನಲ್ಲಿ ಚಿಯಾನ್ ವಿಕ್ರಮ್ ಮಾಡಿದ್ರು. ದರ್ಶನ್ ನಿರ್ವಹಿಸಿರೋ ಪಾತ್ರವನ್ನ ಸೂರ್ಯ ಮಾಡಿದ್ರು. ಇವರ ಈ ಚಿತ್ರವನ್ನ ಅಲ್ಲಿ ಬಾಲ ಡೈರೆಕ್ಷನ್ ಮಾಡಿದ್ರು. ಅಲ್ಲಿ ಅದ್ಭುತ ಚಿತ್ರ ಅಂತಲೇ ಇದು ಕರೆಸ್ಕೊಂಡಿತ್ತು. ಅದೇ ಚಿತ್ರವನ್ನ ಸಾಧು ಕೋಕಿಲ ಇಲ್ಲಿ ಅನಾಥರು ಅಂತಲೇ ಮಾಡಿದ್ರು. ಈ ಚಿತ್ರದಲ್ಲಿ ದರ್ಶನ್ ಮತ್ತು ಉಪೇಂದ್ರ ಪಾತ್ರಗಳಿಗೆ ಒಳ್ಳೆ ಪ್ರಶಂಸೆ ಬಂದಿತ್ತು. ರಾಧಿಕಾ ನಿರ್ವಹಿಸಿರೋ ಪಾತ್ರಕ್ಕೂ ಮೆಚ್ಚುಗೆ ವ್ಯಕ್ತವಾಗಿತ್ತು ಅಂತಲೇ ಹೇಳ್ಬೋದು.